ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅಜಿತ್ ಪವಾರ್ ಅವರಿಗೆ ಗಂಭೀರವಾಗಿ ಗಾಯಗಳಾಗಿದೆ. ಮಹಾರಾಷ್ಟ್ರದ ಡಿಸಿಎಂ ಇದ್ದಂತಹ ವಿಮಾನ ಅಪಘಾತಕ್ಕೀಡಾಗಿದೆ. ವಿಮಾನದ ಒಳಗೆ ಅಜಿತ್ ಪವಾರ್ ಅವರಿದ್ರು. ಬಟ್ ವಿಜುವಲ್ಸ್ ನೀವು ನೋಡ್ತಾ ಇದ್ದೀರಾ, ಅಪಘಾತದ ತೀವ್ರತೆ ಎಷ್ಟಿತ್ತು ಅನ್ನೋದನ್ನ ತೋರಿಸ್ತಾ ಇದೆ. ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮತ್ತು ಅನೇಕ ಸಿಬ್ಬಂದಿಗಳ ವರ್ಗ, ಸ್ಥಳೀಯರು ಎಲ್ಲರೂ ಕೂಡ ಬಂದಿದ್ದಾರೆ. ಯಾರಿಗೇನಾಗಿದೆ ಅನ್ನೋದರ ಸ್ಪಷ್ಟ ಮಾಹಿತಿ ಸಿಗ್ತಾ ಇಲ್ಲ. ಬಟ್ ಡೆಸರ್ಟೆಡ್ ಭಾಗದಲ್ಲಿ ಅಂದರೆ ಲ್ಯಾಂಡ್ ಆಗಬೇಕಾಗಿತ್ತು. ಲ್ಯಾಂಡಿಂಗ್ನ ಸಂದರ್ಭದಲ್ಲಿ ಈ ಜಾಗದಲ್ಲಿ ಪತನ ಆಗಿರೋದು. ಅಜಿತ್ ಪವಾರ್ ಅವರ ಸ್ಥಿತಿಗತಿಗಳು ಹೇಗಿದೆ ಅನ್ನೋದರ ಕ್ಲಾರಿಟಿ ಇನ್ನೂ ಕೂಡ ಸಿಗ್ತಾ ಇಲ್ಲ. ಮತ್ತು ಅಪಘಾತಕ್ಕೆ ಏನು ಕಾರಣ ಅನ್ನೋದು ಕೂಡ ತಿಳಿದು ಬರ್ತಾ ಇಲ್ಲ. ಇತ್ತೀಚೆಗೆ ಇಂಥ ವಿಮಾನ ಅಪಘಾತಗಳು ಜಗತ್ತಿನಾದ್ಯಂತ ಆಗ್ತಾನೇ ಇದೆ. ಒಂದೊಂದು ಕಡೆ ಒಂದೊಂದು ರೀತಿ, ಒಂದೊಂದು ಕಡೆ ವಿಸಿಬಿಲಿಟಿ ಪೂರ್ ಇರುತ್ತೆ, ಎರಡನೇದು ಟೆಕ್ನಿಕಲ್ ಆಗಿ ವರ್ಕ್ ಆಗಿರಲ್ಲ. ಲ್ಯಾಂಡಿಂಗ್ ಸಂದರ್ಭದಲ್ಲಿ ಏನಾಗತ್ತಂತ ಅಂದರೆ ಆಲ್ಟಿಟ್ಯೂಡ್ ಅಂದರೆ ವಿಮಾನ ಒಂದು ಹೈಟಲ್ಲಿ ಹೋಗ್ತಾ ಇರುತ್ತೆ, ಆ ಹೈಟಿಂದ ಕಡಿಮೆ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಆವಾಗ ನಿಯಂತ್ರಣ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಕಳ್ಕೊಂಡಿರೋ ಚಾನ್ಸಸ್ ಕೂಡ ಇರುತ್ತೆ. ಅಥವಾ ಇದ್ದಕ್ಕಿದ್ದ ಹಾಗೆ ಅಚಾನಕ್ಕಾಗಿ ಯಾವುದಾದ್ರೂ ಪಕ್ಷಿಯ ರೆಕ್ಕೆ ಕೂಡ ಬಡ್ದಿರೋ ಸಾಧ್ಯತೆಗಳಿರುತ್ತೆ, ಗೊತ್ತಾಗಿರಲ್ಲ. ಅಂಥದ್ದೇನಾದರೂ ಪ್ರಾಬ್ಲಮ್ ಇರುತ್ತಾ, ಇಂಜಿನ್ ಫೇಲ್ಯೂರಾ ನೋಡಬೇಕಾಗತ್ತೆ. ಇನ್ನಷ್ಟು ಮಾಹಿತಿಗಳು ಸಿಗಬೇಕು. ಬಟ್ ಅನಾಲಿಸಿಸ್ ಮಾತ್ರ ಮಾಡಬಹುದು ಈ ಕ್ಷಣಕ್ಕೆ ಏನಾಗಿದೆ ಅಂತ. ಸ್ಥಳದಲ್ಲಿ ನೀವು ನೋಡ್ತಾ ಇದ್ದೀರಾ, ಸಾಕಷ್ಟು ಜನ ಸೇರಿದ್ದಾರೆ ಮತ್ತು ವಿಮಾನದಿಂದ ಹೊರಬರ್ತಾ ಇರುವ ದಟ್ಟ ಹೊಗೆಯನ್ನು ಕೂಡ ಗಮನಿಸ್ತಾ ಇದ್ದೀರಾ. ವಿಮಾನದ ಒಳಗೆ ಡಿಸಿಎಂ ಅಜಿತ್ ಪವಾರ್ ಇದ್ದರು. ಮಹಾರಾಷ್ಟ್ರ ಸರ್ಕಾರಕ್ಕೆ ದೊಡ್ಡ ಆಘಾತ ಕೂಡ ಹೌದು. ಬೆಂಕಿಯ ಕೆನ್ನಾಲಿಗೆ ಯಾವ ರೀತಿ ಹೊತ್ಕೊಂಡಿದೆ ಅನ್ನೋದನ್ನು ನೋಡ್ತಾ ಇದ್ದೀರಾ. ಯಾಕಂದರೆ ವಿಮಾನದ ಫ್ಯೂಯಲ್ ಇಂಧನ ಇರುತ್ತಲ್ಲ, ಅದು ಅತ್ಯಂತ ವೇಗವಾಗಿ ಹಬ್ಬಿಡುತ್ತೆ. ವೈಟ್ ಪೆಟ್ರೋಲ್ ಅಂತ ಕರೀತಾರೆ. ಸೊ ಕಂಪ್ಲೀಟಾಗಿ ಸುಟ್ಟು ಹೋಗಿರೋದನ್ನು ನೀವು ನೋಡ್ತಾ ಇದ್ದೀರಾ. ವಿಮಾನದ ಒಳಗಿದ್ದಂತಹ ಪ್ರಯಾಣಿಕರ ಸಂಖ್ಯೆ ಎಷ್ಟು, ಎಲ್ಲಿಂದ ಎಲ್ಲಿಗೆ ಟ್ರಾವೆಲ್ ಮಾಡ್ತಾ ಇದ್ರು, ಏನು ಕತೆ ಗೊತ್ತಿಲ್ಲ. ಆದರೆ ಅವಶೇಷಗಳನ್ನು ಎತ್ತೋ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಮೊದಲಿಗೆ ಬೆಂಕಿಯನ್ನು ನಂದಿಸಿದ್ರು ಮತ್ತು ವಿಮಾನ ಬಿದ್ದ ಜಾಗದಲ್ಲಿ ಪತನ ಆಗಿದೆ. ಆ್ಯಕ್ಚುಲಿ ಅದು ವಿಮಾನ ಪತನ ಆಗಿರೋದನ್ನು ನೀವು ನೋಡ್ತಾ ಇದ್ದೀರಾ. ಹಿಂದೆಗಡೆ ಇರುವಂತಹ ಟೇಲ್ ಮಾತ್ರ ನಮಗೆ ಕಾಣಿಸ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ವಿಮಾನ ಪತನವಾಗಿರೋದು, ಅದು ಲ್ಯಾಂಡಿಂಗ್ ಸಂದರ್ಭದಲ್ಲಿ ಏನಾಯಿತು, ಅಜಿತ್ ಪವಾರ್ ಅವರ ಸ್ಥಿತಿಗತಿ ಬಗ್ಗೆ ಏನು ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ. ಮಮತಾ ನೋಡಿ, ಮುಂಬೈಯಿಂದ ಇವರು ಬಾರಾಮತಿಗೆ ಟ್ರಾವೆಲ್ ಮಾಡ್ತಾ ಇದ್ರು. ಅಜಿತ್ ಪವಾರ್ ಸೇರಿ ಒಟ್ಟು 6 ಜನ ಈ ಒಂದು ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಅವರ ಆಪ್ತ ಕಾರ್ಯದರ್ಶಿಗಳು ಮತ್ತೆ ಅವರ ಬಾಡಿ ಗಾರ್ಡ್ಸ್ ಸೇರಿ ಒಟ್ಟು 6 ಮಂದಿ ಈ ಒಂದು ವಿಮಾನದಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ರು. ಬಾರಾಮತಿ ಇನ್ನೇನು ಬಂದಿತ್ತು, ಲ್ಯಾಂಡ್ ಮಾಡಬೇಕು ಅನ್ನುವಂತ ಹೊತ್ತಲ್ಲೇ ಒಂದಷ್ಟು ಟೆಕ್ನಿಕಲ್ ಗ್ಲಿಚ್ ಆದಂತೆ ಕಾಣಿಸ್ತಾ ಇರುವಂತದ್ದು ಮೇಲ್ನೋಟಕ್ಕೆ. ಹೀಗಾಗಿ ವಿಮಾನ ಪತನ ಆಗಿರುವಂತ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ವಿಮಾನ ಪತನ ಆದ ಕೂಡಲೇ ದೊಡ್ಡ ಪ್ರಮಾಣದ ಬೆಂಕಿ ಹೊತ್ಕೊಂಡಿರುವಂತದ್ದು. ಮತ್ತೆ ಸ್ಥಳೀಯರು ಅಗ್ನಿಶಾಮಕ ದಳಕ್ಕೆ ಫೋನ್ ಮಾಡಿ ಮಾಹಿತಿ ನೀಡಿದಂತ ಬೆನ್ನಲ್ಲೇ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಬಂದು ಬೆಂಕಿ ನಂದಿಸುವಂತ ಕೆಲಸವನ್ನ ಕೂಡ ಈಗ ಮಾಡಿದ್ದಾರೆ. ಮತ್ತೆ ವಿಮಾನದ ಒಳಗಡೆ ಇದ್ದಂತಹ 6 ಮಂದಿಯನ್ನ ಕೂಡ ಈಗ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸುವಂತ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. ಈಗ ಮೂಲಗಳು ಹೇಳ್ತಾ ಇರುವಂತದ್ದು, ಅಜಿತ್ ಪವಾರ್ ಸೇರಿ ಅವರ ಇಬ್ಬರು ಆಪ್ತ ಸಹಾಯಕರು ಮತ್ತೆ ಬಾಡಿ ಗಾರ್ಡ್ಸ್ ಏನಿದ್ರು ಅವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮತ್ತೆ ಬಹಳ ಪರಿಸ್ಥಿತಿ ಅವ್ರದ್ದು ಚಿಂತಾಜನಕವಾಗಿದೆ ಅನ್ನುವಂತ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಬರ್ತಾ ಇರುವಂತದ್ದು. ಸೊ ಅವ್ರನ್ನ ಹೆಚ್ಚಿನ ಚಿಕಿತ್ಸೆಗೆ ಮುಂಬೈಗೂ ಕೂಡ ಸ್ಥಳಾಂತರ ಮಾಡುವಂತ ಸಾಧ್ಯತೆಗಳನ್ನ ಕೂಡ ನಿರೀಕ್ಷೆ ಮಾಡ್ಲಾಗ್ತಾ ಇರುವಂತದ್ದು. ಆದ್ರೆ ಒನ್ಸ್ ಇಲ್ಲಿ ಅವ್ರನ್ನ ಸ್ಟೇಬಲ್ ಮಾಡುವಂತ ಪ್ರಯತ್ನಗಳು ಕೂಡ ಈಗ ಸದ್ಯಕ್ಕೆ ಬಾರಾಮತಿಯಲ್ಲಿ ನಡೀತಾ ಇದೆ. ಬಾರಾಮತಿ ಅಜಿತ್ ಪವಾರ್ ಅವರ ಸ್ವಕ್ಷೇತ್ರ ಆಗಿರುವಂತದ್ದು. ಇವತ್ತು ಹಲವು ಅಭಿವೃದ್ಧಿ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಸಭೆಗಳಿತ್ತು, ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳ ಉದ್ಘಾಟನೆ ಕೂಡ ಇತ್ತು. ಸೊ ಹೀಗಾಗಿ ಈ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿಕ್ಕೆ ಇವತ್ತು ಬೆಳಗ್ಗೆನೆ ಅವರು ಬಾರಾಮತಿ ಕಡೆಗೆ ಪ್ರಯಾಣ ಮಾಡ್ತಾ ಇದ್ರು. ಮಮತಾ ರೈಟ್, ಹಾಗೆ ಸಂಪರ್ಕದಲ್ಲಿ ಶಬೀರ್ ವಾಪಸ್ ಬಂದ್ವಿ. ಸೊ ಅಲ್ಲಿಗೆ ಇದು ಪ್ರೈವೇಟ್ ಜೆಟ್ ಆಗಿರೋ ಸಾಧ್ಯತೆ ಇದೆ. ಯಾಕಂದ್ರೆ 6-7 ಜನ ಇದ್ರು ಅಂದ್ರೆ ಪ್ರೈವೇಟ್ ಜೆಟ್ಟೆ.